ರೀ ಏನ್ರಿ ನೀವು ಬಂದಿರೋ ದೊಡ್ಡರೋಗ? ಯಾಕೆ ಏನಾಯ್ತು? ಎದಕ್ಕೆ ನನ್ನ ಮೇಲೆ ಕಿರ್ಚಾಡಕತ್ತಿ? ಮೊನ್ನೆ ನನ್ನ ಬರ್ತಡೆಗೆ ಒಂದು ಸೀರೆ ತಂದು ಕೊಡೋಕ್ಕಾಗಲಿಲ್ಲ ನಿಮಗೆ. ಹಾಂ, ಆಗಲೇ ನಿಮ್ಮ ಮಗ ಸೀರೆ ತಂದು ಕೊಟ್ಟಿದ್ದಾನೆ ಹೆಂಡತಿಗೆ. ಹಾಂ, ಅವಳ ಬರ್ತಡೇ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಮದುವೆ ಆಗಿ 40 ವರ್ಷ ಆಯಿತು, ಅವ್ರ ಮದುವೆ ಆಗಿ 1 ತಿಂಗಳಾಯಿತು. ತಿಂಗಳದಲ್ಲಿ ಆಲೇ ಒಂದು ಸೀರೆ ಬಂದುಬಿಡ್ತು ಮನೆಗೆ. ಹಾಂ, 40 ವರ್ಷ ಆದರೂ ನಮ್ಮ ಮನೆಗೆ, ನನ್ನ ಮದುವೆ ಆಗಿ 40 ವರ್ಷ ಆದರೂ ಒಂದು ದಿನನೂ ನಾವು ಸೀರೆ ತಂದು ಕೊಡಲಿಲ್ಲ ನೀವು. ಹಾಂ, ಸ್ವಲ್ಪ ನಂತರ ನಾಚಿಕೆ ಇದೆಯೇನ್ರಿ ನಿಮಗೆ? ಸೊಸೆ ನನ್ನ ಕಣ್ಣು ಮುಂದೆ ಅವಳು ಸೀರೆ ಉಟ್ಕೊಂಡು ಓಡಾಡ್ತಿದ್ರೆ ನನಗೆ ಹೊಟ್ಟೆ ಉರಿಯಲ್ಲೇನ್ರಿ? ನನಗೆ ನೀವೇನು ಮಾಡ್ತಿರೋ ಗೊತ್ತಿಲ್ಲ. ಅವಳಕ್ಕಿಂತ ನನಗೆ 2 ಸೀರೆ ಜಾಸ್ತಿ ಬೇಕು. ಅವಳು 1 ಸೀರೆ ತಗೊಂಡ್ರೆ ನಾನು 2 ಸೀರೆ ಬೇಕು ನನಗೆ. ತಂದು ಕೊಟ್ಟಿಲ್ಲ ಅಂದ್ರೆ ನಾನು ಇವತ್ತು ಜಗಳ ಮನೆಯಲ್ಲಿ. ಅಲ್ವೇ, ನಾನೇನು ಮಾಡೋಕ್ಕಾಗತ್ತೆ? ನಿನ್ನ ಮಗ ಹೆಂಡ್ತಿಗೆ ಸೀರೆ ತಂದು ಕೊಟ್ರೆ ನಾನೇನು ಮಾಡಬೇಕು? ಅದಕ್ಕೆ ನೀನು ನಿನ್ನ ಮಗನ ಬೈಬೇಕು. ಸೀರೆ ತಂದು ಕೊಟ್ಬಿಟ್ಟಿಯಲ್ಲೋ, ಈಗ ಇನ್ನೂ 1 ತಿಂಗಳಾಗಿಲ್ಲ ಮದುವೆ ಆಗಿ ಅಂತೇಳಿ. ಅದನ್ನು ಬಿಟ್ಬಿಟ್ಟು ಇದೇನು ಸೀರೆ 2 ಬೇಕು 3 ಬೇಕು ಅಂತ ಕೇಳಿದ್ರೆ ದುಡ್ಡು ಯಾರು ನಿಮ್ಮಪ್ಪ ಕೊಡ್ತಾನಾ? ಮುಚ್ಚ್ರಿ ಬಾಯಿ ಸಾಕು. ಹಾಂ, ನಮ್ಮಪ್ಪನ ಮನೆಯಿಂದ ತರಬೇಕಾಗಿತ್ತಾ? ನಮ್ಮಪ್ಪನ ಮನೆಯಿಂದ ತರಂಗಿದ್ದಿದ್ರೆ ನನ್ನನ್ನು ಯಾಕೆ ಮದುವೆ ಆಗಿ ಬಂದ್ರೆ ನಮ್ಮಪ್ಪನ ಆಸ್ತಿನೇ ಕೇಳ್ಬೋದಿತ್ತಲ್ಲ. ನಮ್ಮ ಮದುವೆ ಆಗಿ 40 ವರ್ಷ ಆಯಿತು, ಒಂದು ಸೀರೆ ಎತ್ಕೊಡಕ್ಕಾಗಿಲ್ಲ ನಿಮಗೆ. ಅದೇ ನನ್ನ ಮಗ ಸೀರೆ ತಂದು ಕೊಟ್ರೆ ಸೊಸೆಗೆ ಕೇಳ್ಬೇಕಂತೆ. ಏನಕ್ಕೆ ಕೇಳಿ? ಅವರಿಬ್ರು ಚೆನ್ನಾಗಿರ್ತಾರೆ ಅಂದ್ರೆ ಇರಲಿ, ಆದರೆ ಅವ್ರ ಮುಂದೆ ನಾವು ಚೆನ್ನಾಗಿರ್ಬೇಕು ಅಂದ್ರೆ ನಾವು ಸೀರೆ ಉಟ್ಕೋಬೇಕು. ಅವಳು ಈ ಮನೆ ಸೊಸೆ ತಾನೆ. ನೀವೊಬ್ರು ಗಂಡ ಏನ್ರಿ ನೀವು? ನನ್ನ ಮಗ ಸೀರೆ ತಂದು ಕೊಟ್ರೆ ಹೊಟ್ಟೆ ಉಟ್ಕೊಂಡು ಸಾಯ್ತಿರಲ್ಲ. ಇವನೊಬ್ಬ ತಂದಿದ್ದಾನೆ ಸೀರೆನ ಮುಚ್ಕೊಂಡು ಹೆಂಡ್ತಿ ತಂದು ಕೊಟ್ಟಿಲ್ಲ. ಅದನ್ನ ಬೇರೆ ಹೇಳ್ಬಿಟ್ಟಿದ್ದೇನೆ ಅವ್ರ ಅಮ್ಮನ ಮುಂದೆ. ಹಾಂ, ಇವಳು ಬಿಡ್ತಾಳ ನನ್ನನ್ನೀಗ? 40 ವರ್ಷದಿಂದ ಏನೇನೆಲ್ಲ ನಡೆದಿತ್ತೋ ಅದನ್ನೆಲ್ಲ ಕೇಳ್ತಾಳೆ ಇವಾಗ. ಇವನೊಬ್ಬ ಆಳದವನು. ಏನ್ರಿ ಅದು ಕೊಡೋಗ್ತಾ ಇದ್ದೀರಾ? ಏನಿಲ್ಲ ಕಡೆ, ಸೀರೆ ತಾನೇ ಬೇಕು ನಿನಗೆ, ತಂದು ಕೊಡ್ತೀನಿ. ಒಟ ಅನ್ಬೇಡ ನನ್ನ ಎದುರುಗಡೆ. ಕೇಳಿಸ್ಕೊಳ್ರಿ, ಈ ಮನೆಯಲ್ಲಿ ನನ್ನ ಬಾಯಿ ಕೇಳಬಾರ್ದು ಅಂದ್ರೆ ನೀವು ನನಗೆ ಸೀರೆ ತಂದು ಕೊಡಬೇಕು. ತಂದು ಕೊಟ್ಟಿಲ್ಲ ಅಂದ್ರೆ ನನ್ನ ವಾಯ್ಸ್ 2 ಥರ ಕೇಳಿಸುತ್ತೆ ಈ ಮನೆಯಲ್ಲಿ. ಆ ಥರ ಕಿರ್ಚಿ ಮಾತಾಡಬೇಕಾಗತ್ತೆ ನಾನು. ಹುಷಾರ್. ಆಯ್ತು ಕಣೆ, ತರ್ತೀನಿ, ಸಮಾಧಾನ. ಯಾಕೆ ಹಂಗೆ ಕಿರಿಸ್ತಾ ಇದೆಯಾ? ಈಗ ಹೋಗಿ ನಾನು ಸೀರೆ ತಾನೇ ತರಬೇಕು, ತಂದು ಕೊಡ್ತೀನಿ. ಗಲಾಟೆ ಮಾಡಬೇಡ ಅಷ್ಟೇ. ಕೈ ತೆಗಿರಿ ನೀವು. ನೀವು ನನ್ನ ಸಮಾಧಾನ ಮಾಡೋದಿದ್ರೆ ಸೀರೆ ತಂದು ಸಮಾಧಾನ ಮಾಡಿ. ಅಲ್ಲಿವರೆಗೂ ನಿಮ್ಮ ಮುಖ ನನಗೆ ತೋರಿಸ್ಬೇಡಿ. ಅಮ್ಮ ತಾಯಿ, ಸೀರೆ ತೊಗೊಂಬಂದೇ ಮಾತಾಡ್ತೀನಿ ಆಯ್ತಾ? ಈಗ ಹೊರಡ್ತೀನಿ. ನೋಡಿ, ನಿನ್ನೆ ಮೊನ್ನೆ ಬಂದಿರೋ ಸೊಸೆಗೆ ನನ್ನ ಮಗ ಸೀರೆ ತಂದು ಕೊಟ್ಟಿದ್ದಾನೆ. ನನ್ನ ಗಂಡ ಮದುವೆ ಆಗಿ 40 ವರ್ಷ ಆಯಿತು, ನನಗಿನ್ನೂ ಸೀರೆ ತಂದು ಕೊಟ್ಟಿಲ್ಲ. ಉರಿಯಂಗಿಲ್ಲ ಮತ್ತೆ ನನಗೆ. ಹಿಂಗೈತೆ ಇವತ್ತು ಸೀರೆ ತಂದು ಕೊಡ್ಲಿದ್ರೆ. ಸರಿ, ನನ್ನ ಚಾನಲ್ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಈ ಪುಷ್ಪಕ್ಕನ ವಿಡಿಯೋಗೆ.